ಹಾಯ್, ಹೇಗಿದ್ದೀರಾ? ಐ ಆಮ್ ಸ್ಟ್ರಾಂಗ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ ಶೀರ್ಷಕ ಅಂತ ನೀವೇ ಹೇಳ್ಬಿಡ್ತೀರಾ ಇವತ್ತು. ಇಲ್ಲಕ್ಕ ಸ್ವಲ್ಪ ಲೋ ಎನರ್ಜಿದಲ್ಲಿದ್ದೀವಿ ಅಂತ ಹೇಳ್ತೀರಾ. ಓಕೆನಾ? ಲೋ ಎನರ್ಜಿದಲ್ಲಿ ಇದ್ದರೆ ಕೆಲಸಗಳ ಆಗಲ್ಲ ಅಮ್ಮ ಅಲ್ವಾ? ಓಕೆ. ಮತ್ತು ಏನಿದೆ ಶಿರೀಷಕ್ಕ, ಹೇಳಿಬಿಡಿ, ಕೇಳಿಸ್ಕೊಳ್ಳೋಣ ಅಂತ ಹೇಳ್ತೀರಾ? ಓಕೆ, ನಾನು ನಾಳೆಯಿಂದ ಲೈವ್ ಶೋ ಅನ್ನೋದು ಮಾಡ್ತೀನಿ. ಯಾರಿಗಾದರೂ ಕ್ವಶನ್ಸ್ ಡೌಟ್ ಇದೆ ಅಂತ ಅಂದರೆ ಜಸ್ಟ್ ಸಬ್ಸ್ಕ್ರೈಬರ್ಸಿಗೆ ಮಾತ್ರನೇ ನಾನು ಲೈವ್ ಶೋ ಮಾಡ್ತಿರೋದು, ಎಲ್ಲರಿಗೂ ಅಲ್ಲ. ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡಿಕೊಂಡು ಕ್ವೆಶನ್ ಕೇಳ್ಬೋದು ಅಷ್ಟೇ. ಹೊತ್ತು ಸಬ್ಸ್ಕ್ರೈಬಿಂಗ್ ನಂಬರ್ ಅನ್ನೋದು ಸೆಂಡ್ ಮಾಡಿದ್ರೆ ಮಾತ್ರನೇ ನಾನು ಕ್ವಶನ್ಗೆ ಉತ್ತರ ಹೇಳ್ತೀನಿ. ಇಲ್ಲ ಅಂತ ಅಂದರೆ ದಯವಿಟ್ಟು ಹಾಗಲ್ಲ. ಓಕೆನಾ? ಏನಕ್ಕೆ ಅಂತಂದರೆ ನಾನು ಸಿಚುವೇಶನ್ಸ್ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ತುಂಬ ಜಾಸ್ತಿ ಹೇಳ್ತಾ ಇರ್ತೀನಿ ಅಲ್ವಾ? ನೀವು ನನಗೆ ಹ್ಯಾಪಿ ಕೊಟ್ಟರೆ ನಾನು ನಿಮಗೆ ಹ್ಯಾಪಿ ಕೊಡಬೇಕು. ನನ್ನ ಆನ್ಸರ್ ಅನ್ನೋದನ್ನು ನಿಮಗೆ ಹ್ಯಾಪಿ ಆಗೋ ಥರ ಮಾಡುತ್ತೆ ಅನ್ನಂಗಿದ್ರೆ ನಿಮ್ಮ ಸಬ್ಸ್ಕ್ರೈಬಿಂಗ್ ಅನ್ನೋದನ್ನು ನಮಗೂ ಹ್ಯಾಪಿ ಆಗೋ ಥರ ಮಾಡುತ್ತೆ ಅಲ್ವಾ? ಯಾರಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಪಟಾಪಟ್ ಅಂತ ವಿಡಿಯೋ ನೋಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ನಾಳೆ ಈವ್ನಿಂಗಿಂದ ಲೈವ್ ಶೋ ಮಾಡೋಣ ಅಂತ. ಅದು ಜಾಸ್ತಿ ಹೊತ್ತೇನಿಲ್ಲ, 1 ಅವರ್ವರೆಗೂ ಮಾಡ್ತೀನಿ. ಲೈವ್ ಶೋದಲ್ಲಿ ಜಸ್ಟ್ ಅಕ್ಕ ಮತ್ತೆ ನಮ್ಮ ಕ್ವಶನ್ಸ್ಗೆ ಉತ್ತರ ಹೇಳಿಲ್ಲ ಅಂತ ದಯವಿಟ್ಟು ಏನು ಮತ್ತೆ ಇದು ಮಾಡ್ಕೋಬೇಡಿ. ಅಲ್ಲಿ ಸ್ಕ್ರೋಲ್ ಆಗ್ತಾ ಇರೋ ಪರ್ಪಸ್ ಆಗಿ ಯಾರು ಏನು ಕ್ವಶನ್ಸ್ ನನಗೆ ಕಣ್ಣಿಗೆ ಸೇರುತ್ತೋ ಅದಕ್ಕೆ ಮಾತ್ರನೇ ಆನ್ಸರ್ಸ್ ಮಾಡೋದಕ್ಕೆ ಆಗ್ತಾ ಇರುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹೈಪ್ ಬಟನ್ ಅಂತ ಇದೆ, ಲೈಕ್ ಮಾಡಿ, ಹೈಪ್ ಬಟನ್ ಪ್ರೆಸ್ ಮಾಡಿ. ಸೊ ಅಟ್ಲೀಸ್ಟ್ ನಮಗೆ ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮ ವಿಡಿಯೋ ಅನ್ನೋದು ಇನ್ನೂ ಕೆಲವೊಬ್ಬರಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಯಾರಾದರೂ ಪ್ರಾಬ್ಲಮಲ್ಲಿ ಅವರು ಇದ್ದಾರೆ ಅಂತ ಅಂದರೆ ನಾವು ಅಟ್ಲೀಸ್ಟ್ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಕೊಟ್ಬಿಟ್ಟು ಅವ್ರನ್ನೂ ಹ್ಯಾಪಿಯಾಗಿಡೋಣ ಅಂತ ಅನ್ಕೊತಾ ಇದ್ದೀವಿ. ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪರ್ಸನ್ ನೇಮ್ ಅನ್ನೋದು ರಿಮೆಂಬರ್ ಮಾಡ್ಕೊಳ್ರಿ. ಅವ್ರ ಹತ್ರ ಇರೋವಂಥ ಮೆಮೊರಬಲ್ ಸೀನ್ಸ್ ಏನಾದರೂ ಇದ್ದರೆ ರಿಮೆಂಬರ್ ಮಾಡ್ಕೊಳ್ರಿ. ಓಕೆನಾ? ಈಗ ನಾನು ತಗೊಳ್ಳೋ ಅಷ್ಟು ಅಂತ ಟಾಪಿಕ್ ಬಂದು ಯೂನಿವರ್ಸ್. ನಿಮ್ಮ ಲೈಫಲ್ಲಿ ಇರುವಂತಹ ನಿಮ್ಮ ಪರ್ಸನ್ಗೆ ಯೂನಿವರ್ಸ್ ಅನ್ನೋದು ಏನು ಗೈಡೆನ್ಸ್ ಕೊಡುತ್ತೆ ಅಂತ ಅಂದರೆ, ಯೂನಿವರ್ಸ್ ಈ ಥರ ಪನಿಷ್ಮೆಂಟ್ ಕೊಡ್ತಾರಾ, ರಿಲೇಷನ್ಶಿಪ್ ಸಕ್ಸಸ್ ಮಾಡ್ತಾರಾ, ಇಲ್ಲ ಅಂತ ರಿಲೇಷನ್ಶಿಪ್ಸಲ್ಲಿ ಏನಾದರೂ ಚೇಂಜ್ ಆಫ್ ವೆರಿಫೈಸ್ ಥರ ಮಾಡ್ತಾರಾ, ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಯೂನಿವರ್ಸ್ ಗೈಡೆನ್ಸಿಂದನೇ ತೆಗಿತಾ ಇದ್ದೀನಿ. ಯೂನಿವರ್ಸ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳಬೇಕು ಅನ್ಕೊತಾ ಇದ್ದಾರೆ ಅಂತ ಟಾಪಿಕ್ ಮಾಡೋಣ ಅಂತ ಇದ್ದೀನಿ. 7 ಆಫ್ ಕಪ್ಸ್, ಏಸ್ ಆಫ್ ಸ್ವಾರ್ಡ್ಸ್, King of Pentacles, the Empress, Six of Pentacles, Three of Pentacles. ಏನಮ್ಮ ಎಲ್ಲ ಮನೆ ಬಗ್ಗೆನೇ ಬರ್ತಾ ಇದೆ, ಅಯ್ಯೋ ದೇವ್ರೆ. 2 of Wands, Ace of Pentacles, Ace of Wands, Nine of Pentacles, Eight of Wands. ಇಲ್ಲಿ ಆಲ್ಮೋಸ್ಟ್ ಇವತ್ತೆಲ್ಲನೂ ಪೆಂಟಿಕಲ್ಸು, ಸ್ವಾರ್ಡ್ಸು, ವ್ಯಾನ್ಸ್, ಕಪ್ ಎನರ್ಜಿ ಅಂತೂ ಒಂದೂ ಇಲ್ಲ. ಕಪ್ ಎನರ್ಜಿ ಇದ್ರೆ ಏನೋ ಒಂದೇ ಒಂದು ಕಾರ್ಡ್ ಮಾತ್ರ ಕಪ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ ಮಾ, ಇಲ್ಲಿ ಸಪ್ರೇಷನ್ ಆಗಿರೋ ಅಂತ ನಿಮ್ಮ ಪರ್ಸನ್
ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯೂನಿವರ್ಸ್ ಥರ ಗೈಡೆನ್ಸ್ ಕೊಡುತ್ತೆ ಅಂತ ನೋಡ್ತಾ ಇರೋದು. ಸೊ ನಿಮ್ಗಾಗಲಿ ನಿಮ್ಮ ಪರ್ಸನ್ಸ್ಗಾಗಲಿ ಥರ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಏನು ಮಾತಾಡ್ಕೋಬೇಕು, ಅದನ್ನು ಥರ ಹ್ಯಾಂಡಲ್ ಅನ್ನೋದನ್ನು ಮಾಡ್ಕೋಬೇಕು ಅಂತ ಇಲ್ಲಿ ನಮಗೆ ಯೂನಿವರ್ಸ್ ಗೈಡೆನ್ಸ್ ಅನ್ನೋದು ಕೊಡ್ತಾ ಇದೆ. ಕೆಲವೊಬ್ಬರಿಗೆ 7 ಆಫ್ ಕಪ್ಸ್ ಅಂತ ಅಂದರೆ ಯಾರು ಸಪ್ರೇಷನ್ನಲ್ಲಿ ಹೋಗಿದ್ದಾರೋ ಆ ಸಪ್ರೇಷನ್ನಲ್ಲಿರೋ ಅಂಥ ಪರ್ಸನ್ಸ್ಗೆ ಯೂನಿವರ್ಸ್ ಅನ್ನೋದು ಬೆಟರ್ ಆಗಿ ಒಂದು ಆಪರ್ಚುನಿಟಿ ಅನ್ನೋದನ್ನ ನಿಮಗೆ ಕೊಡ್ತಾ ಇದೆ. ಆ ಆಪರ್ಚುನಿಟಿ ಅಂತ ನೀವು ಕರೆಕ್ಟಾಗಿ ಯುಟಿಲೈಸೇಷನ್ ಅನ್ನೋದನ್ನ ಮಾಡ್ಕೊಳ್ರಿ. ಏನಕ್ಕೆ ಅಂತ ಅಂದರೆ ನಿಮಗೆ ನಿಮ್ಮಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರು ಸಪ್ರೇಷನ್ ಆಗಿರೋ ಅಂಥ ಪರ್ಸನ್ಸ್ ಯಾರಿದ್ದಾರೋ ಅವ್ರಿಗೆ ಒಂದು ಆಪರ್ಚುನಿಟಿ ಅಂತ ಅಂದರೆ ಮೇ ಬಿ 7 hours ಆಗಲಿ 7 weeks ಆಗಲಿ 7 months ಆಗಲಿ ಇಷ್ಟು ಒಳಗಡೆ ಡಿವೈನ್ ಟೈಮ್ ಅನ್ನೋದು ಬರುತ್ತೆ. ಆ ಡಿವೈನ್ ಟೈಮ್ ಅನ್ನೋದು ಬಂದಾಗ ಕಂಪಲ್ಸರಿ ಯೂನಿವರ್ಸ್ ಅನ್ನೋದು ನಿಮಗೆ ಆಪರ್ಚುನಿಟಿ ಅನ್ನೋದು ಕೊಡ್ತಾ ಇದೆ. ನಿಮಗೂ ಅವ್ರಿಗೂ ರಿಯೂನಿಯನ್ ಅನ್ನೋದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದರಲ್ಲಿ ಏನಾದರೂ ಕ್ವಶನ್ಸ್ ಏನಾದರೂ ಇದೆ ಅಂತ ಅಂದರೆ ಆ ಕ್ವಶನ್ಸ್ನ ಕ್ಲಾರಿಫೈ ಮಾಡ್ಕೊಳ್ರಿ. ರಿಲೇಷನ್ಶಿಪ್ ಅನ್ನೋದನ್ನ ದೂರ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಈಗಂತೂ ಸಪ್ರೇಷನ್ ಅನ್ನೋದು ಏನಕ್ಕೆ ಬಂದಿದೆ ಅಂತ ಅಂದರೆ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು ಲೈಫಲ್ಲಿ ಅಂತ ಈ ಸಪ್ರೇಷನ್ ಅನ್ನೋದು ಯೂನಿವರ್ಸೇ ನಿಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಜಸ್ಟ್ ನೀವು ಒಂದ್ಸಾರಿ ಥಿಂಕ್ ಮಾಡಿ ಅಮ್ಮ, ಆ ಪರ್ಸನ್ ಬರೋದಕ್ಕಿಂತ ಮುಂಚೆ ನೀವು ಲೈಫಲ್ಲಿ ಇದ್ದೀರಾ, ಹ್ಯಾಪಿಯಾಗೇ ಇದ್ದೀರಾ, ಹೌದಲ್ವಾ? ಅಷ್ಟು ಡಲ್ಲಾಗಿ ಇಲ್ಲ ಅಂದ್ರೂ ಇರೋದ್ರಲ್ಲಿ ಸಂತೋಷವಾಗೇ ಇದ್ದೀರಾ. ಆದರೆ ಆ ಪರ್ಸನ್ ಅನ್ನೋದು ಬಂದ ಮೇಲೆ ಇಲ್ಲಿ ಎಮೋಷ್ನಲ್ಲಿ ಇರೋ ಅಂಥ ಪರ್ಸನ್ ಏನು ಮಾಡಿದ್ದಾರೆ, ಒಂದೇ ಕಡೆ ಪ್ರೀತಿ ಅನ್ನೋದನ್ನ ತೋರಿಸ್ಕೊತ ಹೋಗಿದ್ದಾರೆ ಅಂತ ಅಂದರೆ ಈಗ ಎಮೋಷ್ನಲ್ ಆಗಿರೋ ಅಂಥ ಪರ್ಸನ್ ನೋಡ್ಕೊಳ್ರಿ. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 5 chocolates ನಿಮ್ಮ ಹತ್ರ ಇದೆ ಅಂತ ಅಂದರೆ ಅಲ್ಲಿ ಏನಾದರೂ ಒಂದು 5 members ಇದ್ದಾರೆ ಅಂತಂದರೆ 5 membersಗೂ ಶೇರ್ ಮಾಡಿಬಿಟ್ಟು ಬೇಕಂದರೆ ಇವ್ರು ಸೈಲೆಂಟಾಗಿ ನಿಲ್ತ್ಕೊಬಿಡ್ತಾರೆ. ಏನು ಪರವಾಗಿಲ್ಲ, ನನಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ಲ ಮತ್ತೆ ತಿನ್ಬೋದಲ್ವಾ, ನಾನು ತಿಂತೀನಿ ಬಿಡು ಅಂತ ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡ್ತಾನೆ. ಆದರೆ ಆ ಪರ್ಸನ್ ಮೈಂಡಲ್ಲಿ ಏನಿರುತ್ತೆ ಗೊತ್ತಾ, ಈ 5 members ಅಲ್ಲಿ ಒಬ್ಬರಾದ್ರೂ ನನ್ನ ತಿನ್ನು ಅಂತ ನನ್ನ ಬಾಯಿ ಹತ್ರಕ್ಕೆ ತಂದೆ ಇಡಲ್ವಾ ಅಂತ ಒಂದು ಚಿಕ್ಕದಾಗಿ ಆಶೆ ಅನ್ನೋದನ್ನು ಪ್ರತಿಯೊಂದು ಈ ಥರ ಎಮೋಷ್ನಲ್ ಪರ್ಸನ್ಸಲ್ಲಿ ಇರುತ್ತೆ. ಸ್ಯಾಕ್ರಿಫೈಸ್ ಮಾಡ್ತಾರೆ, ಯಾರಾದರೂ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ತೋರಿಸಲ್ವಾ ಅಂತ, ಕಣಿಕರ ಅನ್ನೋದು ಬರಲ್ವಾ ಅಂತ ಅನ್ನೋ ಒಂದು ಫೀಲಿಂಗ್ಸಲ್ಲಿನೂ ಕೆಲವೊಬ್ಬರು ಇರ್ತಾರೆ. ಅಂತ ಅಂದರೆ ಎಮೋಷ್ನಲ್ ಪರ್ಸನ್ ಮೆಂಟ್ಯಾಲಿಟಿ ಅನ್ನೋದು ಆ ಥರ ಇರುತ್ತೆ. ಅದಕ್ಕೆ ದೇವ್ರು ಅನ್ನೋದು ನಿಮಗೆ ಒಂದು ಅವಕಾಶ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸಪ್ರೇಷನ್ ಅನ್ನೋದು ಸುಮ್ಮನೆ ಏನೂ ಮಾಡಿಲ್ಲಮ್ಮ, ಯೂನಿವರ್ಸೇ ಬೇಕು ಅಂತ ಸಪ್ರೇಷನ್ ಅನ್ನೋದನ್ನ ಮಾಡಿಸಿದ್ದಾರೆ. ಏನಕ್ಕೆ ಅಂತ ಅಂದರೆ ಒಂದೇ ಕಡೆ ನೀವು ಮದರ್ಲಿ ನೇಚರ್ ಇರೋ ಅಂತ ಪರ್ಸನು ಪ್ರೀತಿ ಅನ್ನೋದು ಕೊಡ್ತಾ ಹೋಗಿದ್ದೀರಾ ಅಂತ ಅಂದರೆ ಯಾರು ನಿಮಗೆ ಪ್ರೀತಿ ಕೊಡ್ತಾರೆ? ನೀವು ಲಾಸ್ ಆಗ್ತಾ ಇರೋದನ್ನ ಅದು ಫುಲ್ಫಿಲ್ಮೆಂಟ್ ಯಾರನ್ನೋದು ಮಾಡ್ತಾರೆ? ಅದಕ್ಕೆ ಕೆಲವೊಂದು ಸಾರಿ ಸಪ್ರೇಷನ್ಸ್ ಅನ್ನೋದು ಕೆಲವೊಂದು ಸಾರಿ ಲೈಫಲ್ಲಿ ತುಂಬ ಒಳ್ಳೆಯದೇ ಮಾಡುತ್ತೆ. ಏನಕ್ಕೆ ಅಂತ ಅಂದರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಇರೋ ಅಂಥದ್ದು. ಓಕೆನಾ? ಸಪ್ರೇಷನ್ ಅನ್ನೋದು ಬಂದಿದೆ ಅಂತ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪ್ರತಿಯೊಂದೂ ಅಲ್ಲಿ ಇದೆ. ಏನು ಮಿಸ್ಟೇಕ್ ಮಾಡ್ತಾ ಇದೆಯೋ ಅದನ್ನಂತೆ ಅರ್ಥ ಮಾಡಿಕೊಂಡು ಫರ್ದರ್ ಸ್ಟೆಪ್ ಅನ್ನೋದು ಕರೆಕ್ಟಾಗಿ ಹಾಕು ಅಂತಲೇ ನಮಗೆ ಈ ಥರ ನಮಗೆ ಸಪ್ರೇಷನ್ ಅನ್ನೋದು ಯೂನಿವರ್ಸ್ ಮಾಡಿಸುತ್ತೆ. ಅದಕ್ಕೋಸ್ಕರನೇ ನೀವು ಬಂದಿದ್ದಾರೆ, ಆ ಪರ್ಸನ್ ಅಕ್ಕ 7 hours ಅಲ್ಲಿ ಬರುತ್ತಾರೆ, 7 weeks ಅಲ್ಲಿ 7 days ಅಲ್ಲೇ ಬರ್ತಾ ಇದ್ದಾರೆ ನಮ್ಮ ಪರ್ಸನ್ಸು ಅಂತ ತುಂಬ ಹ್ಯಾಪಿ ಆಗಿ ಮುಂದಕ್ಕೆ ಹೋಗೋದಕ್ಕಿಂತ ಆ ಪರ್ಸನ್ ಸಪ್ರೇಷನ್ ಆದಮೇಲೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇರೋದಕ್ಕೆ ನೀವಂತೆ ಸ್ವಲ್ಪ ಯೋಚನೆ ಮಾಡ್ಕೊಳ್ರಿ. ಹರಿಬಿರಿಯಾಗಿ ಎಲ್ಲನೂ ಡೆಸಿಷನ್ಸ್ ಅನ್ನೋದನ್ನ ತಗೊಂಡು ಮುಂದಕ್ಕಂತೆ ಹೋಗಬೇಡಿ ಅಂತ ಯೂನಿವರ್ಸ್ ಗೈಡೆನ್ಸ್ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿ ಬರ್ತಾ ಇದೆ. ಏಸ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಏರ್ ಎನರ್ಜಿ ಅಂತ ಅಂದರೆ ಆ ಪರ್ಸನ್ ಈಗ ಪ್ರೆಸೆಂಟ್ ಯಾರಿದ್ದಾರೋ ಆ ಪರ್ಸನ್ಗೆ ಇನ್ನೂ ಕ್ಲಾರಿಟಿ ಅನ್ನೋದು ಬರ್ತಾ ಇಲ್ಲ ಅಮ್ಮ. ಅಂದರೆ ನಿಮ್ಮ ಹತ್ರಕ್ಕೆ ಬರಬೇಕು, ಹೊಸ ಐಡಿಯಾಸ್ ಅನ್ನೋದು ಮಾಡ್ಕೊತಾ ಇದ್ದಾರೆ ಹೊತ್ತು ನಿಮ್ಗೋಸ್ಕರ ಸ್ಟೆಪ್ ಅನ್ನೋದು ತಗೊಳೋದಕ್ಕೆ ಆ ಪರ್ಸನ್ ರೆಡಿ ಆಗ್ತಾ ಇಲ್ಲ. ಜಸ್ಟ್ ಅಂದರೆ ರಿಲೇಷನ್ಶಿಪ್ನ ಸಕ್ಸಸ್ ಮಾಡ್ಕೋಬೇಕು ಅಂತ ಇದ್ದಾರೆ. ಆ ಪರ್ಸನ್ ಮೈಂಡ್ಗಂತೂ ತುಂಬಾ ಐಡಿಯಾಸ್ ಅನ್ನೋದು ಮಾಡ್ಕೊತಾ ಇದ್ದಾರೆ. ಏನೋ ಸ್ವಲ್ಪ ಕೆಲವೊಂದು ಜಗಳಗಳು ಅಂತ ಅಂದರೆ ಈ ನೋಡ್ಕೊಳ್ರಿ ಬೇಕು ಅಂತ ಅಂದ್ರೆ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ನಂಗೆ ಥರ ಅನಿಸ್ತಾ ಇದ್ದೀರಿ ಅಂತ ಅಂದ್ರೆ 2 ನಿಮಿಷ ಮಾತಾಡೋ ಅಷ್ಟಿಗೆ 3ನೇ ನಿಮಿಷ ಏನಕ್ಕೆ ಜಗಳ ಬಂದಿರುತ್ತೋ ಗೊತ್ತಿರಲ್ಲ. ಚೆನ್ನಾಗೇ ಸ್ಟಾರ್ಟ್ ಮಾಡ್ತೀರಾ ಕಮ್ಯುನಿಕೇಟ್ ಮಾಡೋದ್ನಲ್ಲಿ ಚೆನ್ನಾಗೇ ಸ್ಟಾರ್ಟ್ ಮಾಡಿದಾಗ ಎಂಡಿಂಗ್ ಬರೋ ಅಷ್ಟಕ್ಕೆ ಇನ್ನು ಹೇಗಿರುತ್ತೆ ಅಂತ ಅಂದ್ರೆ ನಿಮ್ಮಂತ ಶತ್ರುಗಳು ಇಲ್ವೇನೋ ಅನ್ನೋ ರೇಂಜಲ್ಲಿ ಕೆಲವೊಬ್ರು ಜಗಳ ಮಾಡಿರ್ತೀರಾ. ಅಂದ್ರೆ ನಿಮ್ಮಲ್ಲಿ ಆ ಕಡೆನೂ ಪ್ರೀತಿ ಇದೆ, ಈ ಕಡೆನೂ ಪ್ರೀತಿ ಇದೆ, 2 ಕಡೆನೂ ಇಷ್ಟ ಅನ್ನೋದು ಇದ್ರೂ ಸಮೇತ ಕೆಲವೊಂದು ಸಾರಿ ಮಾತುಗಳು
ಮಾತಾಡ್ತಾ ಇರೋ ಮೂಮೆಂಟಲ್ಲಿ ಇಬ್ಬರಿಗೂ ಜಗಳ ಆಗ್ಬಿಟ್ಟು ದೂರ ಆಗ್ತಾ ಇದ್ದೀರಾ ಅಂತ ಅಂದರೆ ಅದ್ರ ಮೀನಿಂಗ್ ಬಂದು ಡಿವೈನ್ ಟೈಮಿಂಗ್ ಅನ್ನೋದು ಸ್ಟಾರ್ಟ್ ಆಗಿಲ್ಲ, ಇನ್ನು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳೋ ರೇಂಜಲ್ಲಿ ನೀವು ಇದ್ದೀರಾ ಅಂತ ಇಲ್ಲಿ ನಮಗೆ ಯೂನಿವರ್ಸ್ ಸಜೆಷನ್ಸ್ ಮಾಡ್ತಾ ಇದೆ. ಇನ್ನು ನೀವು ತಿಳ್ಕೋಬೇಕಾಗಿರೋ ವಿಷಯಗಳು ಅನ್ನೋದು ಇದೆ. ಅಷ್ಟೇ ಹೊತ್ತು ನೀವು ಹರಿಬಿರಿ ಟೆನ್ಷನ್ಸ್ ತಗೊಂಡು ಮುಂದಕ್ಕೆ ಹೋಗಿದ್ದೀರಾ ಅಂತ ಅಂದರೆ ಮತ್ತೆ ಲೈಫಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಅನ್ನೋದು ಇದೆ. ಈಗ ನಿಮ್ಮ ಪರ್ಸನ್ಸ್ ಯಾರಿದ್ದೀರೋ ನೀವು ಮಾಡಬೇಕಾಗಿರೋ ಅಂತ ಕೆಲಸಗಳು ಏನಾದರೂ ಇದೆ ಅಂತ ಅಂದರೆ ಇನ್ನು ಆ ಪರ್ಸನ್ ಬಗ್ಗೆ ತಿಳ್ಕೊಳೋ ವಿಷಯಗಳಿದ್ರೆ ತಿಳ್ಕೊಳ್ಳಿ. ಇಲ್ಲ ಜಾಬ್ ಬಗ್ಗೆ ಕೆರಿಯರ್ ಬಗ್ಗೆ ನೋಡ್ತೀವಕ್ಕ ಅಂತ ಅಂದರೆ ಜಾಬ್ ಎಂತ, ಅದು ಯಾವ ಪ್ಲೇಸಲ್ಲಿ ಇದೆ, ಪೇಮೆಂಟ್ ಚೆನ್ನಾಗಿ ಬರುತ್ತಾ, ಇಲ್ಲ ನ್ಯೂ ಜಾಬ್ ಏನಾದರೂ ನ್ಯೂ ಬಿಸ್ನೆಸ್ ಏನಾದರೂ ಯಾರೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ನನಗೆ ಏನಕ್ಕೆ ಅಂದರೆ ಕಾರ್ಡ್ಸ್ ಎನರ್ಜಿದಲ್ಲಿ ನಂಗೆ ಬರ್ತಾ ಇದೆ. ಸೊ ಹೊಸ ಬಿಗಿನಿಂಗ್ ಅನ್ನೋದು ಮಾಡಬೇಕು ಅಂತಂದಾಗ ಒಂದಕ್ಕಂತೆ 2 ಸಾರಿ ಯೋಚನೆ ಮಾಡಿಕೊಂಡು ಸ್ಟೆಪ್ ಅನ್ನೋದು ಮುಂದಕ್ಕೆ ತಗೊಂಡು ಹೋಗ್ರಿ. ಏನಕ್ಕೆ ಅಂತಂದ್ರೆ ಕೆಲವೊಂದು ಜಗಳ ಅನ್ನೋದು ಆಗೋ ಚಾನ್ಸಸ್ ಅನ್ನೋದು ಕಾಣಿಸ್ತಾ ಇರೋದಕ್ಕೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ಈಗ ನಿಮಗೆ ಸಪ್ರೇಷನ್ ಆಗಿರೋ ಅಂಥ ಪರ್ಸನ್ ಹೇಗಿದ್ದಾರೋ ಅವರು, ನಾನು ಹೇಳಿದೆ ಅಲ್ವಮ್ಮ ಇಲ್ಲಿ ಫಸ್ಟ್ ಕಾರ್ಡಲ್ಲೇ ಹೇಳಿಬಿಟ್ಟೆ, ನೀವಂದರೆ ಇಷ್ಟ ಇದ್ರೂ ಸಮೇತ ನಿಮ್ಗೋಸ್ಕರ ಆ ಪರ್ಸನ್ ಏನು ಸ್ಟೆಪ್ ತಗೊಳೋದಕ್ಕೆ ರೆಡಿ ಆಗಿದ್ದಾರೆ. ಏನಾದರೂ ನೋಡಿಮ್ಮ, ಒಂದು ಸಾರಿ ಏನಂತಾರೆ, ನಾನಂದರೆ ಇಷ್ಟ, ನೀನಂದರೆ ಇಷ್ಟ, ನೀನಂದರೆ ಪ್ರಾಣ, ನೀನಂದರೆ ಸರ್ವಸ್ವ ಅಂತ ಹೋಗ್ಬಿಟ್ಟು ಜಸ್ಟ್ ಮೆಸೇಜಸ್ಸಲ್ಲೇ ಕಳಿಸ್ತಾ ಇದ್ರೆ ಸಾಕಾಗಲ್ಲಮ್ಮ. ಅದು ಸ್ಟೆಪ್ ತಗೊಂಡು ಯಾರಂತೂ ಜೀವನದಲ್ಲಿ ಮುಂದಕ್ಕೆ ಬಂದು ಇಷ್ಟ ಅಂದಾಗ ನಿಮ್ಮ ಮುಂದೆ ನಿಲ್ತ್ಕೊಂತಾರೋ ಅಂತ ಅವರೇ ರಿಯಲ್ ಆಗಿ ಹಾನೆಸ್ಟಿ ಆಗಿದ್ದಾರೆ ಅಂತ ಬಿಲೀವ್ ಮಾಡಿ. ಅಷ್ಟೇ ಹೊತ್ತು ಮೆಸೇಜ್ ಕಳಿಸೋದು ಎಷ್ಟೊತ್ತು, ಟೈಪ್ ಮಾಡೋದು ಎಷ್ಟೊತ್ತು, ಟೈಪ್ ಮಾಡೋ ಸಿಚುವೇಶನು ಬೇಕಾಗಿಲ್ಲ, ಜಸ್ಟ್ ಅದೇನು ಆಡಿಯೋ ಮಾಡಿದ್ರೆ ಅದೇ ಟೈಪ್ ಮಾಡಿಕೊಂಡು ಮೆಸೇಜ್ ಆಗ್ಬಿಡ್ತಾ ಇದೆ. ಆ ಥರ ಟೆಕ್ನಾಲಜಿದಲ್ಲಿ ಇದ್ದೀವಿ. ಜಸ್ಟ್ ಮಾತುಗಳನ್ನ ನೋಡಿ ನಂಬ್ತಾ ಮುಂದಕ್ಕೆ ಅನ್ನೋದು ಜೀವನ ಕೊಟ್ಟು ನೀವು ಲಾಸ್ ಆಗಬೇಡಿ. ಏನಕ್ಕೆ ಅಂತ ಅಂದರೆ ಆ ಪರ್ಸನ್ನು ನಿಮ್ಮ ಹತ್ರನಿಂದ ಸಪ್ರೇಷನ್ ಆಗಿರೋ ಅಂಥ ಪರ್ಸನ್ ಈಗ ಪ್ರೆಸೆಂಟ್ ಎನರ್ಜಿದಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಆ ಪರ್ಸನ್ಗೂ ಬೇಕಾಗಿರೋ ಪ್ರತಿಯೊಂದೂ ಇದೆ. ಅಂದರೆ ದುಡ್ಡು ಇದೆ, ಅಂದರೆ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ಫ್ಯಾಮಿಲಿ ಸರೌಂಡಿಂಗು ಅಟ್ಮಾಸ್ಫಿಯರ್ನು ಚೆನ್ನಾಗೇ ಇದೆ. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸು ಆ ಪರ್ಸನ್ನಲ್ಲಿ ಇದೆ. ಕಿಂಗ್ ಅಂದ್ರೇನೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಒಂದು ಮೀನಿಂಗು ಬರುತ್ತೆ. ನೆಕ್ಸ್ಟ್ ಬಂದು ಅಹಂಕಾರಕ್ಕೆ ಫಸ್ಟ್ ಸ್ಟೆಪ್ ಅಂತ ಯಾರಾದರೂ ಹೇಳ್ಬೇಕಂದ್ರೆ ಕಿಂಗ್ಸ್. ಏನಕ್ಕೆ ಅಂತ ಅಂದರೆ ಎಲ್ಲ ಇರೋ ಅಂಥ ವ್ಯಕ್ತಿಗೆ ಏನಂತಾರೆ, ಸ್ವಲ್ಪ ಆದರೂ ಅಹಂಕಾರ ಇದ್ದೇ ಇರುತ್ತೆ ಅಲ್ವಾ, ಆ ಥರ ಅಂತ ಪರ್ಸನ್ನೇ ಇವರು. ಈಗ ಮನಿ ಎಲ್ಲ ಇದೆ, ಆದರೆ ಆ ಪರ್ಸನ್ ಹತ್ರ ಏನು ಇಲ್ಲ ಅಕ್ಕ ಅಂತ ಹೇಳ್ತೀರಾ ಅಂತ ಅಂದರೆ ಆರೋಗ್ಯ ಅನ್ನೋದು ಇಲ್ಲ, ನೆಮ್ಮದಿ ಇಲ್ಲ, ಪ್ರಶಾಂತತೆ ಇಲ್ಲ. ಯಾಕಂತ ಅಂದರೆ ನಿಮಗೆ ಕೊಟ್ಟಿರೋ ಅಂತಹ ಪೇಯ್ನಿಂದ ಯೂನಿವರ್ಸ್ ಅನ್ನೋರು ಕರೆಕ್ಟಾಗಿ ಆ ಪರ್ಸನ್ಗೂ ಅದೇ ಸಿಚುವೇಶನ್ ಅನ್ನೋದೇ ತಂದಿಡ್ತಾ ಇದ್ದಾರೆ. ಸೊ ಆರೋಗ್ಯದಲ್ಲಿ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಬಿಟ್ಟು ಒಂದೇ ತಗೊಂಡಿದ್ದೀನಿ ನಿನ್ನ ಆರೋಗ್ಯ ಅನ್ನೋದನ್ನ ಅಂತ ಅಂದರೆ ನೀವು ಸಪ್ರೇಷನ್ ಆದಮೇಲೆ ನಿಮ್ಮ ಪರ್ಸನ್ಗೆ ಇದಕ್ಕಿಂತ ಮುಂಚೆ ಪ್ಲೀಸ್ 2 ನಿಮಿಷ ಮಾತಾಡು, 2 ನಿಮಿಷ ನನಗೋಸ್ಕರ ಟೈಮ್ ಕೊಡು, 2 ನಿಮಿಷ ನಿನ್ನ ಹತ್ರ ಇದ್ರೆ ಸಾಕು ಅಂತ ಕೆಲವೊಬ್ರಂತೂ ಬೆಗ್ ಮಾಡ್ಕೊಳೋ ಸಿಚುವೇಶನ್ಸಲ್ಲಿ ಇರ್ತೀರಾ. ಕೆಲವೊಬ್ರಂತೂ ಕಾಲ್ಗೂ ಬಿದ್ದಿರೋ ಅವ್ರು ಇದ್ದೀರಾ. ಕೆಲವೊಬ್ರಂತೂ ಬ್ಲ್ಯಾಕ್ ಲಿಸ್ಟ್ ನಾಟ್ ರೀಚಬಲ್ ಹಾಕಿದ್ರೆ ಅಲ್ದು ಇಟ್ಟಿರೋ ಅವರು ಇದ್ದೀರಾ. ತುಂಬಾನು ನೀವು ಪೇನ್ ಬಿದ್ದಿದ್ದೀರಮ್ಮ ಆ ಪರ್ಸನ್ಸಿಂದ. ಆ ಪರ್ಸನ್ ಮಾಡಿರೋ ಮೂರ್ಖತ್ವ ಅಂತ ಕೆಲಸಕ್ಕೆ ನೀವು ತೊಂದರೆ ತಿಂದಿರೋ ಅಂತ ಅವರೇ. ಸೊ ಈಗ ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ಬೇಕು ಅನ್ಕೊಂತಾ ಇದೆ ಅಂತ ಅಂದ್ರೆ, ಈಗ ನಾನು ನಿಮ್ಗೆ ಆಪರ್ಚುನಿಟಿ ಅನ್ನೋದು ನಾನು ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಆದ್ರೆ ನೀವೆಲ್ಲಿ ರೆಡಿ ಆಗ್ತಾ ಇದ್ದೀರಾ ಅಂದ್ರೆ ಆ ಪರ್ಸನ್ ಅನ್ನೋದು ಬಂದಾಗ ನಿಮ್ಗೆ ನೀವೇ ಸ್ಟ್ಯಾಂಡ್ ತಗೋಬೇಕು, ನಿಮ್ಗೆ ನೀವೇ ಸ್ಟೆಪ್ ಅನ್ನೋದು ರೆಡಿ ಮಾಡ್ಕೋಬೇಕು. ಏನಕ್ಕಂತ ಅಂದ್ರೆ ಬೇಕಂದ್ರೆ ಎಲ್ಲರನ್ನೂ ಎದುರಿಸೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಈ ಪರ್ಸನ್ನ ಬಿಟ್ಟು ಅಂದರೆ ನಿಮ್ಮ ಇಷ್ಟಪಟ್ಟಿರೋ ಅಂಥ ಪರ್ಸನ್ನ ಬಿಟ್ಟು ಎಲ್ಲರನ್ನೂ ಬೇಕಂದರೆ ಎದುರಿಸ್ಬಿಡ್ತೀರಾ. ಆದರೆ ಈ ಒಂದು ಪರ್ಸನ್ ನೋಡೋ ಅಷ್ಟೊತ್ತಿಗೆ ನೀವು ವೀಕ್ ಅನ್ನೋದು ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ. ಕೆಲವೊಬ್ರು ಕಣ್ಣಲ್ಲಿ ನೀರಾಗ್ತಾ ಇದ್ದೀರಾ, ಎಮೋಷನ್ಸ್ಗೂ ಹೋಗ್ಬಿಡ್ತಾ ಇದ್ದೀರಾ. ಅದೇ ಯೂನಿವರ್ಸ್ ಹೇಳ್ಬೇಕು ಅನ್ಕೊತಾ ಇರೋದು ನಿಮಗೆ. ಏನಂತ ಅಂದರೆ ನೀವು ಈ ಪರ್ಸನ್ ಬಂದಾಗ ಮೆಕ್ಕಿರೋ ಅವ್ರ ಹತ್ರ, ನಿಮ್ಮ ಸರೌಂಡಿಂಗಲ್ಲಿ ಇರೋ ಅಂಥ ಪರ್ಸನ್ಸ್ ಹತ್ರ ಥರ ಬಿಹೇವಿಂಗ್ ಥರ ಇದೀರೋ ನೀವು ಈ ಪರ್ಸನ್ ಬಂದಾಗೂ ಅದೇ ಸ್ಟೆಪ್ಪೇ ಅದೇ ರೇಂಜಲ್ಲೇ ನೀವಿರಬೇಕು. ಲೋ ಎನರ್ಜಿ ಅನ್ನೋದಕ್ಕೆ ಹೋಗಬಾರ್ದು ಅಂತ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇರೋದು. ಏನಕ್ಕಂತ ಅಂದರೆ ಇಲ್ಲಿ ಆನಂದ ಸಿಚುವೇಶನ್ಸ್ ಮಾಡಿರೋ ಅಂಥ ವ್ಯಕ್ತಿ ದುಡ್ಡನ್ನ ಸಂಪಾದನೆ ಮಾಡ್ಕೋಬೇಕು, ಇಲ್ಲ ಕೆರಿಯರ್ ಬೇಕು ಅಂತ ಹೋಗಿರೋ ಅಂಥ ಪರ್ಸನ್ ಇವರು. ಇಂಥ ಅವರು ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ ಅಂತ ಅಂದರೆ ಎಮೋಷ್ನಲ್ಲಿ ಆ ಪರ್ಸನ್ಗೆ ಪ್ರೀತಿ ಆಗಲಿ ಅಫೆಕ್ಷನ್ ಆದರೆ
ಕೊಡೋ ಅಂಥ ಪರ್ಸನ್ಸ್ ಅವ್ರ ಜೀವನದಲ್ಲಿ ಇಲ್ಲ. ಅದೊಂದು ಕಾರಣದಿಂದಾನೇ ನಿಮ್ಮ ಜೀವನದಲ್ಲಿ ಎಂಟ್ರಿ ಹಾಕ್ತಾ ಇದ್ದಾರೆ. ಕಿಂಗ್ ಅಂತ ಅಂದರೆ ಅಹಂಕಾರ ಅಂತೂ ಕಡಿಮೆ ಮಾಡ್ಕೊಂಡಿಲ್ಲ, ಅವ್ರಿಗೆ ಬೇಕು ಅಂತ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ. ಅದ್ರನ್ನಂತೆ ಅರ್ಥ ಮಾಡ್ಕೊಳ್ರಿ. ಅಯ್ಯೋ ನನ್ನ ಪರ್ಸನ್ ಅನ್ನೋದನ್ನ ಕಾಲ್ ಮಾಡಿಬಿಟ್ಟ, ನನಗೋಸ್ಕರ ಬಂದ್ಬಿಟ್ಟ ಅಂತ ಮತ್ತೆ ನೀವೇನಾದರೂ ರಾಂಗ್ ಸ್ಟೆಪ್ ತಗೊಂಡಿದ್ದೀರಾ ಅಂತ ಅಂದರೆ ಲೈಫಲ್ಲಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ದ ಎಂಪ್ರೆಸ್ ಇಲ್ಲಿದ್ಯಾ? ದ ಎಂಪ್ರೆಸ್ ಏನಕ್ಕೆ ಅಂತ ಅಂದರೆ ಈಗ ಈ ಪರ್ಸನ್ ಅನ್ನೋ ಅಂತ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರೋ ಅಂತ ಅವ್ರಿಗೆ ಕೆಲವೊಂದು ಸಾರಿ ಶಾಕ್ ಟ್ರೀಟ್ಮೆಂಟ್ ಅಂತ ಅಂದರೆ ಇಲ್ಲಿ ಹೇಳ್ದೇನೆ ನಿಮ್ಮ ಜೀವನದಲ್ಲಿ ಹೋಗಿರೋ ಅಂಥ ಪರ್ಸನ್ ಏನಂತಾರೆ, ಅಮ್ಮ 420 ಅಂತ ಪರ್ಸನ್ನು ಅಟ್ಲೀಸ್ಟ್ ನಿಮ್ಮ ಹತ್ರ ಕುತ್ಕೊಂಡು ಹೇಳ್ಬಿಟ್ಟು ಹೋಗಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು. ಹೌದಲ್ಲಕ್ಕ, ಈ ಥರ ಹೋಗಿದ್ದಾರೆ, ನಮಗೆ ಹೇಳಿದ್ದಾರೆ, ಅಟ್ಲೀಸ್ಟ್ ಆ ಪರ್ಸನ್ ಇಷ್ಟು ದಿನಕ್ಕಾದರೂ ಬರ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರಲ್ಲ, ಆ ಚಾನ್ಸನ್ನು ಸಮೇತ ಆ ಪರ್ಸನ್ ಇಲ್ದಂಗೆ ಮಾಡ್ಕೊಬಿಟ್ಟ. ಹೌದಲ್ವಾ? ಅದಕ್ಕೋಸ್ಕರ ಈಗ ಕೆಲವೊಬ್ರು ಎಂಪರರ್ ಎಂಪ್ರೆಸ್ ದ ಎಂಪ್ರೆಸ್ ಎನರ್ಜಿದಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಅಂದರೆ ಕೆಲವೊಬ್ರು ಎಷ್ಟು ದಿನ ಅಂತ ವೆಯ್ಟ್ ಮಾಡೋದಕ್ಕಾಗುತ್ತೆ, ಎಷ್ಟು ದಿನ ಅಂತ ಆ ಪರ್ಸನ್ಗೋಸ್ಕರ ಇರೋದಕ್ಕೆ ಆಗುತ್ತೆ ಅಂತ. ಕೆಲವೊಬ್ರಂತೂ ನಮಗೋಸ್ಕರ ನಮಗೂ ಒಂದು ಜೀವನ ಇದೆ ಅಂತ ನೀವಷ್ಟಿಗೆ ಡಿವೈನ್ ಫೆಮಿನೈನ್ ಎನರ್ಜಿದಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಬೇಕಾಗಿರೋ ಒಂದನ್ನ ನೀವು ಸಂಪಾದನೆ ಮಾಡ್ಕೊಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ. ಅದಕ್ಕೆ ಆ ಪರ್ಸನ್ಗೆ ನೀವಂತ ಅಂದರೆ ಸ್ವಲ್ಪ ನೀವಂದರೆ ಇಷ್ಟ ಆಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ನೀವಷ್ಟಿಗೆ ನೀವು ಯಾರ ಮೇಲೂ ಡಿಪೆಂಡ್ ಆಗ್ತಾ, ನೀವಷ್ಟಿಗೆ ನೀವೇ ಸೆಲ್ಫ್ ಗ್ರೋತ್ ಅನ್ನೋದನ್ನು ಆಗ್ತಾ ಮುಂದಕ್ಕೆ ಹೋಗ್ತಾ ಇರೋದಕ್ಕೆ ಆ ಪರ್ಸನ್ಗೆ ಈಗ ಜಲಸ್ ಅನ್ನೋದನ್ನ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಪಾಸಿಟಿವ್ನೆಸ್ ಅಂತ ಅಂದರೆ ನೀವು ಯಾರ ಹತ್ರ ಮಾತಾಡಬಾರ್ದು, ನೀವು ನನಗೆ ಸ್ವಂತ, ನೀವೇ ನನ್ನ ಜೀವನ ಅನ್ನೋ ರೇಂಜಲ್ಲಿ ಆ ಪರ್ಸನ್ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಎಮೋಷನಲ್ ಫುಲ್ಫಿಲ್ಮೆಂಟ್ಗೆ ಮಾತ್ರ. ಅಂದರೆ ಏನಕ್ಕ ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಅಂದರೆ ಕೆಲವೊಬ್ರು ಏನಂತಾರೆ, ನೀನು ಹೀರೋ ಥರ ಇದೀಯಾ, ನೀನು ಹೀರೋಯಿನ್ ಥರ ಇದೀಯಾ, ನಿನ್ನ ಮಾತುಗಳಂದ್ರೆ ಇಷ್ಟ, ನೀನು ಮಾಡೋ ಕೆಲಸಗಳಂದ್ರೆ ಇಷ್ಟ, ಈ ಥರ ಒಬ್ರಿಗೊಬ್ರು ಮೋಟಿವೇಟ್ ಅಂತ ಅಂದರೆ ಜಸ್ಟ್ ನೀನು ತಮಾಷೆಗೆ ಮಾತಾಡಿದ್ರು ಸಮೇತ ಇಷ್ಟಪಟ್ಟಿರೋ ಅವ್ರಿಗೆ ಸ್ವಲ್ಪ ಕಾಂಪ್ಲಿಮೆಂಟ್ ಮೇಲೆ ಕೊಟ್ಟರೆ ಏನಾಗುತ್ತೆ, ಅಲ್ಲೋಗಿ ಮೇಲೆ ಕೂತಿರ್ತಾರೆ. ಆ ಥರ ನೀವು ಮಾಡಿರೋದಕ್ಕೆ ಕೆಲವೊಂದು ಸಾರಿ ತಪ್ಪನ್ನೋದು ನಿಮ್ಮ ಕಡೆನೇ ಇದೆ. ಯಾರಂತೂ ಎಮೋಷ್ನಲ್ ಆಗಿ ಕೊಟ್ಟಿದ್ದೀರೋ ಆ ಪರ್ಸನ್ಸ್ಗೆ ಅದನ್ನ ವ್ಯಾಲ್ಯೂ ಗೊತ್ತಾಗದೇ ಇರೋ ಅಂತ ಪರ್ಸನ್, ಪ್ರೀತಿನೇ ಗೊತ್ತಿಲ್ದಿರೋ ಅವನಿಗೆ ಹೋಗಿ ಪ್ರೀತಿ ಕೊಟ್ಟು ಅದು ವಾಮಿಟ್ ಬಂದು ಟಾರ್ಚರ್ ಥರ ಆಗೋಗಿರೋ ಸಿಚುವೇಶನ್ ಬಂದಿದ್ದಾರೆ. ನೀವು ಎಂಪ್ರೆಸ್ ಥರ ಇರೋದಕ್ಕೆ ನಿಮ್ಮ ಪರ್ಸನ್ ಎಂಪರರ್ ಥರ ಅಂತ ಅಂದರೆ ಕಿಂಗ್ ಥರ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ. 6 ಆಫ್ ಪೆಂಟಿಕಲ್ಸ್ ಏನಕ್ಕೆ ಅಂತ ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ಸಲ್ಲಿ ಅಂತ ಅಂದರೆ ನಿಮ್ಮಿಬ್ಬರು ಮೀಟ್ ಆಗಿರೋ ಅಂಥ ಮೂಮೆಂಟ್ಸಲ್ಲಿ ಒಬ್ರಿಗೊಬ್ಬರು ಫೈನಾನ್ಷಿಯಲ್ ಸಪೋರ್ಟಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ಇಬ್ಬರೂ ನಿಮ್ಮ ಅಂತ ನೀವು ಕೊಟ್ಟಿರೋ ಅಂಥ ಹೀಲಿಂಗ್ ಆಗಲಿ, ಅವ್ರು ಕೊಟ್ಟಿರೋ ನಿಮಗೆ ಹೀಲಿಂಗ್ ಆಗಲಿ, ಇಲ್ಲ ಮನಿ ಪರ್ಪಸ್ಸು ಫೈನಾನ್ಷಿಯಲ್ ಆಗಲಿ, ಇಬ್ಬರಿಗೂ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ಗೆ ಈ ಥರ ಎಲ್ಲ ನಮ್ಮ ಮಧ್ಯ ನಡೀತಾ ಇತ್ತಲ್ವಾ, ಬೇಕು ಅಂದಾಗ ನಾನು ತಗೊತಾ ಇದ್ದೆ, ಬೇಡ ಅಂತ ಅಂದಾಗ ಅವ್ರಿಗೇನಾದರೂ ಬೇಕು ಅಂದರೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ, ಈ ಥರ ಎಲ್ಲ ನಮಗೆ ಎಲ್ಲ ಇತ್ತಲ್ವಾ ನಮ್ಮ ಮಧ್ಯ ರಿಲೇಷನ್ಶಿಪ್ಪಲ್ಲಿ. ಸೊ ಈ ಥರ ಇರೋ ಅಂಥವ್ರು ಏನಕ್ಕೆ ಈ ಥರ ಸಪ್ರೇಷನ್ ಅನ್ನೋದು ಬಂತು ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ಕೊತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈಗ ನಿಮ್ಮ ಹತ್ರಕ್ಕೆ ಸಡನ್ ಆಗಿ ಬಂದುಬಿಟ್ಟು ನಿಮ್ಮ ಜೊತೆ ಅಲ್ಲಿ ಇದ್ದು ನಿಮ್ಮ ಜೊತೆ ಅಲ್ಲೇ ಲೈಫ್ ಅನ್ನೋದನ್ನ ಇನ್ನು ರಿಮೈನಿಂಗ್ ಲೈಫ್ ಏನಾಯಿತು ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು ಅಂತ ಆ ಪರ್ಸನ್ ಒಂದು ಪ್ರೋಗ್ರೆಸ್ ಪ್ಲಾನಿಂಗ್ ಅನ್ನೋದ್ರಿಂದಾನೇ ಬರ್ತಾ ಇದ್ದಾನೆ. ಕಪ್ಸ್ ಎನರ್ಜಿ ಅಲ್ಲ, ಕಪ್ಸ್ ಎನರ್ಜಿ ಅಂತ ಅಂದರೆ ಲವ್ ಅಂಡ್ ಅಫೆಕ್ಷನ್. ಇಲ್ಲಿ ಇಷ್ಟು ಕಾರ್ಡ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಬರ್ತಾ ಇದ್ದೀನಿ. ರಿಲೇಷನ್ಶಿಪ್ಸಲ್ಲಿ ನೋಡಿ ಬರೀ ಮನಿ ಬಗ್ಗೆ ಬರ್ತಾ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂತ ಬರ್ತಾ ಇದ್ದಾರೆ, ಹೊತ್ತುನು ಎಲ್ಲಿ ಇಷ್ಟಪಟ್ಟು ಬಂದಿದ್ದಾರಮ್ಮ, ಇಷ್ಟು ಕಾರ್ಡ್ಸ್ನ ತೆಗಿತಾ ಇದ್ರು ಇಲ್ಲ, ಇಷ್ಟ ಅನ್ನೋದಕ್ಕಿಂತನೂ ಅವ್ರಿಗೆ ಟ್ರಬಲ್ ಅನ್ನೋದು ಆಗ್ತಾ ಇರೋದಕ್ಕೆ ನೀವು ಬೇಕಾಗ್ತಾ ಇದೆ. ಎಲ್ಲಿದೆ ಅಮ್ಮ ಲವ್ ಅಂಡ್ ಅಫೆಕ್ಷನ್ ಅನ್ನೋದು ಅಂತ ಅವ್ರಿಗೋಸ್ಕರ ಯಾಕಮ್ಮ ಅಳ್ಬೇಕು ನೋಡಿ. 2 ಆಫ್ ವಾನ್ಸ್ ಅಂತ ಅಂದರೆ ಏನೋ ಒಂದು ಪ್ಲಾನಿಂಗ್ ದ ಲಾಂಗ್ ಡಿಸ್ಟೆನ್ಸಿಂದ ಆ ಪರ್ಸನ್ ಅವರು ಬರ್ತಾ ಇದ್ದಾರೆ. ಈಗ ಆ ಪರ್ಸನ್ ಕೋಪದಲ್ಲಿನೇ ಬರ್ತಾ ಇದ್ದಾರೆ ಅಂತ ಅಂದರೆ ಆ ಪರ್ಸನ್ಗೆ ಬೇಕಾಗಿರೋ ಅಂಥ ಫುಲ್ಫಿಲ್ಮೆಂಟ್ಸ್ ಅನ್ನೋದು ಆ ಪರ್ಸನ್ಗೆ ಸೇರ್ತಾ ಇಲ್ಲ ಅಂದರೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಪರ್ಸನ್ ಬರ್ತಾ ಇದ್ದಾರೆ. ಹೊತ್ತು ಲಾಂಗ್ ಡಿಸ್ಟೆನ್ಸಿಂದ ಬರೋ ಅಂಥ ಪರ್ಸನ್ಸು ಅಂತ ಅಂದರೆ ದೂರದಿಂದ ನಿಮ್ಗೋಸ್ಕರ ಮೀಟ್ ಆಗೋದಕ್ಕೋ ಇಲ್ಲ ಮಾತಾಡ್ಸ್ಕೊಂಡು ಹೋಗೋದಕ್ಕೋ ಬರ್ತಾ ಇರೋ ಅಂಥ ಪರ್ಸನ್ಸ್ ಯಾರಿದ್ದಾರೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವರು ನೀವು ಅನ್ಕೊಂಡಿರೋ ಅಂಥ ಕ್ಲಾರಿಟಿ ಕಮಿಟ್ಮೆಂಟ್ ಕೊಡೋದಕ್ಕೆ ಬರ್ತಾ ಇಲ್ಲ ಒಂದೇ ಪಾಯಿಂಟಲ್ಲೇ. ಸೊ ಈಗ
ಅವ್ರ ಹತ್ರ ನೀವು ಕಮಿಟ್ಮೆಂಟ್ ಕ್ಲಾರಿಟಿ ಬಗ್ಗೆ ಕೇಳಿದ್ರು ಸಮೇತ ಜಗಳ ಅನ್ನೋದೇ ಆಗುತ್ತೆ ಅಂತಲೂ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಜಸ್ಟ್ ನಿಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಪ್ಲಾನಿಂಗು ಪ್ರೋಗ್ರೆಷನ್ ರೆಡಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಹೊತ್ತು ಕಮಿಟ್ಮೆಂಟ್ ಕ್ಲಾರಿಟಿ ಅನ್ನೋದು ಕೊಡ್ತಾ ಇಲ್ಲ. ಸೊ ಅಕ್ಕ ನಾವೇನು ಮಾಡಬೇಕು ಅಂತ ಇದು ಮಾಡ್ಕೋಬೇಡಿ. ಜಸ್ಟ್ ಆ ಪರ್ಸನ್ಗೆ ಹೇಗಿದೆ ಅಂತ ಅಂದರೆ ನಿಮ್ಮ ಹತ್ರ ಇದ್ದರೆ ಅವರು ಫುಲ್ಫಿಲ್ಮೆಂಟ್ ಆಗ್ತಾರೆ, ನಿಮ್ಮಲ್ಲ. ನೀವು ಹೆಂಗಾದರೂ ಆಳ್ತಾ ಇರ್ಬೋದು, ನೋವು ತಿಂತಾ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಅವ್ರ ಸ್ವಾರ್ಥನೇ ಬೇಕು. ನಾನು ಚೆನ್ನಾಗಿದ್ರೆ ಸಾಕು, ನಾನು ಪ್ರಾಕ್ಟಿಕಲ್, ನನ್ನ ಲೈಫ್ ಇದ್ದರೆ ಸಾಕು, ನನ್ನ ಫ್ಯಾಮಿಲಿ. ಕೆಲವೊಬ್ಬರು ಲೈಫಲ್ಲಿ ಬೇಕಂತ ಥಿಂಕ್ ಮಾಡಿ ಅವರು ನೀವು ಮಾತಾಡಿರೋದ್ರ ಮೂಮೆಂಟಲ್ಲಿ ಏನಾದರೂ ಕೆಲವೊಬ್ರು ಹೇಳ್ಬೇಕಂತಂದರೆ ಅವ್ರ ಕತೆ ಪುರಾಣನೇ ಹೇಳ್ತಾ ಬರ್ತಿದ್ರು. ನಾನು ಚಿಕ್ಕವನಿದ್ದ ಹಂಗಿದ್ದೆ, ನಾನು ಈ ಥರ ಕಷ್ಟಪಟ್ಟೆ, ಈ ಥರ ಜಾಬ್ ಬಂತು, ನಾನು ನಿನ್ನ ಅರ್ಥ ಮಾಡ್ಕೊಂಡು, ನೀನು ನನ್ನ ಅರ್ಥ ಮಾಡ್ಕೊತೀಯ ಅಂದ್ಕೊಂಡೆ, ನೀನು ಅರ್ಥನೇ ಮಾಡ್ಕೊಂಡಿಲ್ಲ, ಈ ಥರ ಎಲ್ಲ ಅವ್ರ ಕತೆ ಸೈಡೇ ಹೇಳ್ಕೊಂಡು ಬಂದಿರ್ತಾರೆ. ನಿಮ್ಮ ಕತೆ ಸೈಡ್ ಒಂದೂ ಕೇಳಿಸ್ಕೊಂಡಿರಲ್ಲ. ಅಷ್ಟು ಟೈಮ್ ಇಲ್ಲ ಅಂತಂದರೆ ಇರು, ಒಂದು 5 ನಿಮಿಷ ಫೋನ್ ಮಾಡ್ತೀನಿ, ಒಂದು 10 ನಿಮಿಷ ಊಟ ಮಾಡ್ತೀನಿ, ಈಗ ಸುಸ್ತಾಗಿದ್ದೀನಿ ಕೆಲಸದಲ್ಲಿ ಅಂತ ಏನೋ ಒಂದು ಮಾತುಗಳು ಹೇಳಿ 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 ನಿಮ್ಮ ತಲೆ ತಿಂದಿರೋ ಅಂಥ ಪರ್ಸನ್ಸೇ ಅವರೆಲ್ಲನೂ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಏಸ್ ಆಫ್ ಪೆಂಟಿಕಲ್ಸ್ ಒಳ್ಳೆ ಆ ಪರ್ಸನ್ನು ಮನಿ ವಿಷಯದಲ್ಲಿ ಮಾತ್ರನೇ ಕೆಲವೊಬ್ಬರು ಜೀವನದಲ್ಲಿ ಎಂಟ್ರಿ ಕೊಡ್ತಾ ಇರೋದು ಮನಿ ಪರ್ಪಸ್ ಅಂತಲೂ ಗೊತ್ತಾಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ನಿಮ್ಮ ಹತ್ರ ಇದ್ದರೆ ಲೈಫ್ ಅನ್ನೋದು ಫುಲ್ಫಿಲ್ಮೆಂಟ್ ಆಗುತ್ತೆ, ಫೈನಾನ್ಷಿಯಲ್ ಆಗಿ ಆಪರ್ಚುನಿಟೀಸ್ ಅನ್ನೋದು ಚೆನ್ನಾಗಿರುತ್ತೆ, ಕೆರಿಯರ್ ಅನ್ನೋದು ನ್ಯೂ ಕೆರಿಯರ್ ಅನ್ನೋದನ್ನ ಸ್ಟಾರ್ಟ್ ಆಗುತ್ತೆ, ಫೈನಾನ್ಷಿಯಲ್ ಆಗಿ ತೊಂದರೆಗಳು ಏನೂ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ಕೆಲವೊಬ್ಬರು ಜೀವನದಲ್ಲಿ ಈ ಥರ ಮನಿ ಪರ್ಪಸ್ ಆಗಿ ಕೆಲವೊಬ್ಬರು ಎಂಟ್ರಿ ಹಾಕ್ತಾ ಇದ್ದಾರೆ ಅಂತಾನೂ ಹೇಳ್ಬೋದು. ಏಸ್ ಆಫ್ ವ್ಯಾನ್ಸ್ ಅಂತ ಅಂದರೆ ಇಲ್ಲ ಅಂತ ಅಂದರೆ ಅಕ್ಕ ಏನಾದರೂ ಅಂತ ಅಂದರೆ ನಮಗೆ ಪ್ಲಾನಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಇದೆ ಅಂತ ಅಂದರೆ ಏನೋ ಒಂದು ಹೊಸ ಪ್ರಾಜೆಕ್ಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಇಷ್ಟ ಅನ್ನೋದು ಇದೆ, ಅದಕ್ಕೋಸ್ಕರ ಒಂದು ಸ್ಟ್ರೆಂತ್ಗೆ ರೆಡಿ ಆಗ್ತಾ ಇದ್ದಾರೆ. ಹೊಸ ಬಿಗ್ನಿಂಗ್ಸ್ ಅನ್ನೋದು ಮಾಡಬೇಕು, ನ್ಯೂ ಆಪರ್ಚುನಿಟೀಸ್ ಅನ್ನೋದು ಮಾಡ್ಕೋಬೇಕು, ಇಲ್ಲ ಸೆಲ್ಫ್ ಆಗಿ ಗ್ರೋತ್ ಅನ್ನೋದು ಆಗಬೇಕು ಅಂತ ಕೆಲವೊಬ್ಬರು ಅವ್ರ ಪ್ಲಾನಿಂಗ್ ಮಾಡ್ಕೊಂತೂ ಕೆಲವೊಬ್ರು ಜೀವನದಲ್ಲಿ ಬರ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಪ್ರೀತಿಯಿಂದ ಅಲ್ಲ, ಜಸ್ಟ್ ಅವ್ರ ಸ್ಯಾಟಿಸ್ಫ್ಯಾಕ್ಷನು, ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವಂದರೆ ಇಷ್ಟ ಅಂತ ಬರ್ತಾ ಇರೋ ಅಂಥವ್ರು. ಏನಕ್ಕೆ ಅಂತ ಅಂದರೆ ಈಗ ನೀವು ನೋಡಿಕೊಂಡ್ರೆ 9 ಆಫ್ ಪೆಂಟಿಕಲ್ಸ್. ಏನಕ್ಕೆ ಅಂತ ಅಂದರೆ ಇಲ್ಲಿ ನೋಡಿ ಒಬ್ರು ಆಯಮ್ಮ ಎಷ್ಟು ಚೆನ್ನಾಗಿ ಗಾರ್ಡನ್ನಲ್ಲಿ ತುಂಬ ಹ್ಯಾಪಿಯಾಗಿದೆ, ಏನು ನಡೀತಾ ಇದೆ ಅಂತ ಇನ್ಸಿಡೆನ್ಸ್ ಏನು ನೋಡ್ತಾ ಇಲ್ಲ ಹಿಂದೆ ಮುಂದೆ. ಜಸ್ಟ್ ಅವ್ರಿಗೆ ಇಷ್ಟ ಆಗಿರೋ ಅಂಥ ಬಾರ್ಡ್ನ ಇಷ್ಟ ಆಗಿರೋ ಅಂಥ ಬಾರ್ಡ್ ಜೊತೆ ಅಲ್ಲಿ ಖುಷಿಯಾಗಿದೆ, ಇಷ್ಟ ಆಗಿರೋ ಅಂಥ ಕಾಸನ್ನ ಇಟ್ಕೊಂಡಿದ್ದಾರೆ ಸೇಫ್ಟಿಯಾಗಿ ಗ್ರೀನ್ರಿದಲ್ಲಿ ಅಂತ ಅಂದರೆ ಇಲ್ಲಿ ಯಾರ ಬಗ್ಗೆನೂ ಕೆಲವೊಬ್ರು ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ಆ ಪರ್ಸನ್ಗೆ ಏನಪ್ಪ ಇಷ್ಟು ಎಮೋಷ್ನಲಲ್ಲಿ ಇರೋ ಅಂಥ ಪರ್ಸನ್ ನನಗೋಸ್ಕರ ಏನೂ ಯೋಚನೆ ಮಾಡ್ದಂಗೆ ಹ್ಯಾಪಿಯಾಗಿ ಲೈಫ್ ಅನ್ನೋದನ್ನ ಲೀಡ್ ಮಾಡ್ಕೊತ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಲ್ವಾ. ನನ್ನ ಲೈಫ್ ನೋಡಿದ್ರೆ ಇಲ್ಲಿ ನೋಡಿದ್ವಲ್ಲ ಕಿಂಗ್ ಆಫ್ ಪೆಂಟಿಕಲ್ಸ್, ಇವಾಗ ನನ್ನ ಹತ್ರನೂ ಎಲ್ಲ ಇದೆ. ಇಲ್ಲಿ ನೋಡಿ ಅಮ್ಮ 9 ಆಫ್ ಪೆಂಟಿಕಲ್ಸ್ ಅಂದರೆ ಇಲ್ಲಿ ಅವರು ನಿಮ್ಮನ್ನು ಬಿಟ್ಟೋಗಿರೋ ಅಂಥ ಪರ್ಸನ್ ಹೇ ಥರ ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಅಂತ ಅಂದರೆ ಅಹಂಕಾರ ಅನ್ನೋದು ಕಡಿಮೆ ಆಗಿಲ್ಲ ಆ ಪರ್ಸನ್ಗೆ ಬೇಕಾಗಿರೋ ಗ್ರೀನ್ರಿ ನೋಡಿ. ಈ ಪರ್ಸನ್ ಹತ್ರನೂ ಗ್ರೀನ್ರಿ ಇದೆ, ಇಲ್ಲಿ ಹತ್ರನೂ. ಆದರೆ ಇವ್ರ ಮುಖ ನೋಡಿ ಇವ್ರ ಹತ್ರ ಎಲ್ಲೇ ಕಾರ್ಡ್ಸ್ ಚೆನ್ನಾಗಿ ನೋಡ್ಕೊಳ್ರಿ, ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಪರ್ಸನ್ ನೋಡಿ ಹೆಂಗಿದ್ದಾನೆ, ಡಲ್ ಆಗಿದ್ದಾನೆ, ಎಲ್ಲ ಇದೆ ಗ್ರೀನ್ರಿದಲ್ಲೇ ಇದ್ದಾನೆ, ಅಮೌಂಟ್ ಇಟ್ಕೊಂಡಿದ್ದಾರೆ. ಈ ಲೇಡಿ ನೋಡಿ ಎಲ್ಲ ಅಮೌಂಟೇ ಇದೆ, ಎಲ್ಲನೂ ಇಟ್ಕೊಂಡಿದೆ, ಗ್ರೀನ್ರಿದಲ್ಲಿ ಇದ್ದಾರೆ. ಆದರೆ ಈ ಪರ್ಸನ್ ಯಾರನ್ನೂ ಅಬ್ಸರ್ವ್ ಮಾಡ್ತಾ ಇಲ್ಲ, ಬರ್ಡ್ ಮಾತ್ರನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹ್ಯಾಪಿಯಾಗಿ ಬರ್ಡ್ ಹತ್ರ ಮಾತಾಡೋದಾಗಲಿ ಇಲ್ಲ ಗ್ರೀನ್ರಿದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಪರ್ಸನ್ ಆ ಮುಖ ನೋಡೋದೇ ಬೇಡ ಅನ್ನೋ ಥರ ಇದೆ. ಆ ಪರ್ಸನ್ ನೋಡಿದ್ರೆ ಎಲ್ಲನೂ ನನಗೂ ಇದೆ ಅಲ್ವಾ, ನನಗೂ ಅಮೌಂಟ್ ಇದೆ, ಗ್ರೀನ್ರಿ ಇದೆ, ಎಲ್ಲನೂ ನಾನು ಹ್ಯಾಪಿಯಾಗಿ ಒಂದು ಸಿಂಹಾಸನ ಅನ್ನೋದನ್ನ ಅರೇಂಜ್ ಮಾಡ್ಕೊಂಡು ಕೂತಿದ್ದೀನಿ ಅಲ್ವಾ. ಆದರೆ ನನಗೇನಾಗಿದೆ, ನನ್ನ ಮುಖದಲ್ಲಿ ಅಟ್ರಾಕ್ಷನೇ ಅನ್ನೋದು ಇಲ್ಲ. ಯಾಕಂತ ಅಂದರೆ ಬೇಕಾಗಿರೋ ಅಟ್ರಾಕ್ಷನು ಅನ್ನೋದು ಇವ್ರು ಏನು ಮಾಡ್ತಾ ಇದ್ರು ಈ ಪರ್ಸನ್ಗೆ ಅಂತಂದರೆ ಹೀಲಿಂಗ್ ಮಾಡ್ತಾ ಇದ್ರು. ನೀನು ಹಂಗಿದೆಯಾ ಹಿಂಗಿದೆಯಾ ಅಂತ ಈ ಮಾತುಗಳಿಂದ ಈ ಪರ್ಸನ್ಗೆ ಹೀಲ್ ಮಾಡ್ತಾ ಬರ್ತಾ ಇದ್ರು. ಏನಕ್ಕಂತ ಅಂದರೆ ತೋರಿಸಿರೋ ಅಂಥ ಪ್ರೀತಿಗೆ. ಆದರೆ ಇಲ್ಲಿ ನೋಡಿ 7 ಆಫ್ ಕಪ್ಸ್ ಅಂತ ಅಂದರೆ ಸ್ಟಾರ್ಟಿಂಗ್ ಪರಿಚಯ ಆಗಿದಾಗ 7 ಆಫ್ ಕಪ್ಸ್ ಎನರ್ಜಿದಲ್ಲಿದ್ದೀರಾ ಅಂತ ಅಂದರೆ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ, ನಿಮ್ಮ ಒಬ್ಬರನ್ನ ಬಿಟ್ಕೊಂಡು ಒಬ್ರು ಇರಲಿಲ್ಲ. ಆ ಥರ ಪರ್ಸನ್ಗೆ ಈ ಥರ ಅನ್ನೋದು ಸಪ್ರೇಟ್ ಏಸ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಅವ್ರ ಕೆಲಸ ಏನೋ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ಸು ನ್ಯೂ ಬಿಗಿನಿಂಗು, ಫೈನಾನ್ಷಿಯಲಲ್ಲಿ ಗ್ರೋತ್ ಆಗಬೇಕು ಅಂತ ಆ ಪರ್ಸನ್ನು ಕ್ಲಾರಿಟಿ ಇಲ್ದಂಗೆ ನಿಮ್ಮ ಜೀವನದಿಂದ ಎಸ್ಕೇಪ್ ಆಗಿಬಿಟ್ಟ. ಅಂಥ ಪರ್ಸನ್ನು ಎಲ್ಲ ಸಂಪಾದನೆ ಮಾಡಿಕೊಂಡ್ರು ಸಮೇತ ಈ ಥರ ಲೋ ಎನರ್ಜಿ ಅಲ್ಲ ಇದು, ಜಸ್ಟ್ ಎಲ್ಲ ಸಂಪಾದನೆ ಮಾಡಿಕೊಂಡು ಹ್ಯಾಪಿನೆಸ್ ಇಲ್ವಲ್ಲ. ಈ ಪರ್ಸನ್ಗೆ ಈಗ ಕನ್ಕ್ಲೂಷನ್ ಏನು ಬಂದಿದೆ ಅಂತ ಅಂದರೆ ಎಲ್ಲೇ ಇದ್ರೂ
ದುಡ್ಡಿಗಿಂತ ಇಂಪಾರ್ಟೆಂಟು ರಿಲೇಷನ್ಸೇ. ಸೊ ಇಷ್ಟಪಟ್ಟಿರೋ ಅವ್ರ ಜೀವನದಲ್ಲಿ ಇದ್ರೆ ಕಷ್ಟ ಇದ್ರೂ ಸಮೇತ ನಾವು ಇಷ್ಟ ಹಾಗೆ ಇರ್ಬೋದು. ಇಲ್ಲ ಅಂತ ಅಂದರೆ ಆ ಜೀವನ ಅನ್ನೋದನ್ನು ವೇಸ್ಟ್ ಆಗುತ್ತೆ. ಇವಾಗ ನನ್ನ ಹತ್ರ ಎಲ್ಲ ಇದ್ರೂ ಸಮೇತ ನನ್ನ ಎಮೋಷ್ನಲ್ ಅನ್ನೋದನ್ನ ಶೇರ್ ಮಾಡ್ಕೊಳೋದಕ್ಕೆ ಹೇಗೆ ಹೇಳ್ತೇನೆ ಇಡ್ತೀನಲ್ಲ, ಹೇಗಿದೆಯಾ ಅಂತ ಕೇಳೋರು ಒಂದು ಪರ್ಸನ್ ಇಲ್ಲ ಅಂತಂದರೆ ಆ ಲೈಫಲ್ಲಿ ಇನ್ನೇ ಹೇಗಿರುತ್ತೆ, ಬೋರ್ ಬಿಟ್ಟು ಆ ಥರ ಆಗಿದೆ. 8 ಆಫ್ ವ್ಯಾನ್ಸ್. ಅದಕ್ಕೆ ನಿಮ್ಮ ಮೇಲೆ ನಿಮ್ಮ ಹತ್ರಕ್ಕೆ ಬಂದು ಇವಾಗ ಫೈರ್ ಎನರ್ಜಿದಲ್ಲಿದ್ದಾರೆ. ಫೈರ್ ಅಂತ ಅಂದರೆ ತಡೆಯೋದಕ್ಕೂ ಆಗದೆ ಇರೋ ಅಷ್ಟು ಕೋಪದಲ್ಲಿ ಇದ್ದಾರೆ. ಆ ಪರ್ಸನ್ನ ಅವರು ಪ್ರೀತಿ ಇದೆ, ಆದರೆ ಕೋಪ ಇನ್ನೂ ಜಾಸ್ತಿ ಇದೆ. ಆ ಪರ್ಸನ್ಗೆ ಏನಾದರೂ ಮಾತಾಡಿದ್ರೆ ಸಾಕು ಗನ್ ತಗೊಂಡು ಶೂಟ್ ಮಾಡೋ ರೇಂಜಲ್ಲಿ ಇದೆ ಕೋಪ ಅನ್ನೋದು. ಆ ಪರ್ಸನ್ಗೆ ಪ್ರೀತಿ ಇದೆ, ಆ ಕೋಪ ಅನ್ನೋದು ಹಂಗೆ ಇದೆ. ಏನಕ್ಕೆ ಅಂತ ಅಂದರೆ ನೀವು ಕೆಲವೊಂದು ಈ ಥರ ನಮ್ಮ ವೀಡಿಯೋಸು ಇಲ್ಲ ನಾನು ಹೇಳಿದ್ದೆ ಅಂತ ಅಲ್ಲಮ್ಮ, ಈ ಥರ ಯಾರಂತೂ ವೀಡಿಯೋಸ್ ನೋಡಿ ಅವ್ರನ್ನ ಸೆಲ್ಫ್ ಆಗಿ ಮೋಟಿವೇಟ್ ಮಾಡ್ಕೊತ ಪಾಸಿಟಿವ್ ಎನರ್ಜಿ ಬಂದು ಅಕ್ಕ ಹೇಳ್ದಂಗೆ ನಾನು ಹೇಳ್ದಂಗೋ ಇನ್ನೊಬ್ಬರು ಹೇಳ್ದಂಗೋ ಇಲ್ಲಿ ಏನು ಮಾಡ್ಕೊತಾ ಇದ್ದೀರಾ, ನಿಮ್ಮ ಲೈಫ್ನ ನೀವು ಸೆಟ್ ಮಾಡ್ಕೊತ ಬರ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ. ಅದಕ್ಕೆ ಆ ಪರ್ಸನ್ಗೆ ಏನಾಗ್ತಾ ಇದೆ ಅಂತಂದರೆ ಯಾಕೆ ಈ ಥರ ನಾನು ನನಗೋಸ್ಕರ ಅಲ್ಬೇಕಲ್ವ, ನನಗೋಸ್ಕರ ಸಾಯ್ಬೇಕಲ್ವ, ನನಗೋಸ್ಕರನೇ ನನ್ನ ಹಿಂದಾನೇ ಇರಬೇಕಾಗಿರೋ ಅಂಥ ಪರ್ಸನ್ ಏನಾಗಿದೆ, ನಾನು ಅವಳು ನನ್ನ ಹಿಂದೆ ಬರ್ತಾಳೆ ಅಂದ್ಕೊಂಡೆ, ನನಗೇನಾಯಿತು ಸಡನ್ನಾಗಿ ಟವರ್ ಅನ್ನೋದು ಅಂದರೆ ಅವ್ರು ಮೇಲೆಯಿಂದ ಕೆಳಗಡೆ ಬೀಳೋ ಸ್ಟೇಜಲ್ಲಿ ಅವ್ರು ಬಂದು ಕೆಳಗಡೆ ಬೀಳೋ ಸ್ಟೇಜಲ್ಲಮ್ಮ ಬಿದ್ದೋಗ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದು ಒಂದಾಯ್ತೆ, ಇಲ್ಲಿ ನಡೆದಿದ್ದು ಒಂದಾಯ್ತಲ್ವಪ್ಪ ದೇವ್ರೇ ಅಂತ ಈಗ ಆ ಪರ್ಸನ್ಗೆ ರಿಯಲೈಸೇಷನ್ ಅನ್ನೋದನ್ನ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಹೇಳೋದು ಯಾವಾಗೂ ಪಾಸಿಟಿವ್ ಎನರ್ಜಿದಲ್ಲೇ ಬನ್ನಿ. ನಾನು ಒಂಥರ ಡಿಫ್ರೆಂಟ್ ಆಗಿ ಕಾರ್ಡ್ಸ್ ನೋಡಿದ ತಕ್ಷಣ ಒಂಥರ ಫೀಲ್ ಆದೆ, ಅಯ್ಯೋ ಪೆಂಟಿಕಲ್ಸ್ ಎನರ್ಜಿ, ವಾನ್ಸ್ ಎನರ್ಜಿ ಎಲ್ಲ ಕೋಪದಲ್ಲಿ ಇದ್ದಾರೆ, ಎಲ್ಲೋ ಮನಿ ಬಗ್ಗೆ ಬರ್ತಾ ಇದೆ, ಹೆಂಗ್ ಬರುತ್ತೋ ರೀಡಿಂಗ್ ಅಂತ ನಾನು ಅನ್ಕೊಂಡೆ. ಆದರೆ ಚೆನ್ನಾಗಿ ಬಂದಿದೆ. ಫೈನಲ್ ಆಗಿ ಮಾತ್ರ ಕನ್ಕ್ಲೂಷನ್ ಸೂಪರ್ ಆಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಪಾಸಿಟಿವ್ ಎನರ್ಜಿಗೆ ತಂದಿಟ್ರು ದೇವರು ಮಾತ್ರ ಫೈನಲ್ ಆಗಿ ಗಾಡ್ ಶಿವಯ್ಯ, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅಂದರೆ ಆ ಪರ್ಸನ್ ಬರ್ತಾ ಇರೋದು ಏನಕ್ಕೆ ಅಂತ ಯೂನಿವರ್ಸ್ ಅನ್ನೋದು ನಿಮ್ಗೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾ ಇದೆ. ನಿಮಗೆ ನೀಟಾಗಿ ಅರ್ಥ ಆಗಿಲ್ಲ ಅಂತ ಅಂದರೆ ವಿಡಿಯೋ ಇನ್ನೊಂದು ಸಾರಿ ಪ್ಲೇಬ್ಯಾಕ್ ಮಾಡಿಕೊಂಡು ಕೇಳಿಸ್ಕೊಳ್ರಿ. ಎಲ್ಲಿಂದ ಸ್ಟಾರ್ಟ್ ಆಯಿತು, ಚೆನ್ನಾಗಿ ಇರೋ ಅಂಥ ರಿಲೇಷನ್ಶಿಪ್ನ ಯಾರು ಸ್ಪಾಯ್ಲ್ ಮಾಡ್ಕೊಂಡಿದ್ದು, ನಿಮ್ಮ ಪರ್ಸನ್ಸೇ. ನಿಮ್ಮನ್ನ ಹೋಗ್ಬಿಟ್ಟು ಒಂದು ಕೆರಿಯರ್ ಪರ್ಪಸ್ಸು, ಜಾಬ್ ಪರ್ಪಸ್ಸು, ಹಿಂಗೆ ಇಷ್ಟಪಟ್ಟು ಅವ್ರ ಜೀವನದಲ್ಲಿ ಅವ್ರಿಗೆ ಇಷ್ಟ ಆಗಿರೋದಕ್ಕೋಸ್ಕರ ಹೋಗಿರೋ ಅಂಥ ಪರ್ಸನ್ ನೋಡಿ ಸ್ಟಾರ್ಟಿಂಗ್ ಚೆನ್ನಾಗಿದೆ, ಮತ್ತೆ ಬಿಸ್ನೆಸ್ಸು ಜಾಬ್ ಪರ್ಪಸ್ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಎಲ್ಲ ಸಂಪಾದನೆ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ. ಅದು ಸಂಪಾದನೆ ಮಾಡ್ಕೊಂಡ್ಮೇಲೆ ನೀವು ನೋಡೋ ಅಷ್ಟಕ್ಕೆ ನಿಮಗೂ ಬೇಜಾರಾಗ್ಬಿಟ್ಟು ನಿಮ್ಮ ಜೀವನದ ಕಡೆ ನೀವು ಕಾನ್ಸಂಟ್ರೇಷನ್ ಕೊಟ್ಟು ನೀವು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ. ಬಿಫೋರ್ ಎಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾ ಇರೋ ಅಂಥ ಪೀಪಲ್ಸು ಮತ್ತೆ ಆ ಪರ್ಸನ್ಗೆ ರಿಯಲೈಸೇಷನ್ ಈ ಥರ ಎಂಪ್ರೆಸ್ ಎನರ್ಜಿಗೆ ಬರೋ ಅಷ್ಟೊತ್ತಕ್ಕೆ ಆ ಪರ್ಸನ್ ನಿಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಜೀವನ ಅಂತ ಚೆನ್ನಾಗಿ ರಿಟರ್ನ್ ಬ್ಯಾಕ್ ಆಗಬೇಕು ಅಂತ ಲಾಂಗ್ ಡಿಸ್ಟೆನ್ಸ್ ಅಂತ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಮನಿ ಅನ್ನೋದು ನಿಮ್ಮ ಹತ್ರ ಇದ್ರೆ ಚೆನ್ನಾಗಿ ಸಿಗುತ್ತೆ ಅಂತ ಆ ಪರ್ಸನ್ಗೆ ಗೊತ್ತಾಗಿದೆ. ಅಲ್ಲಿ ಸಂತೋಷಕ್ಕಿಂತ ಇಲ್ಲೇ ಸಂತೋಷ ಅನ್ನೋದು ನನಗಿದೆ ಅಂತ. ಏಸ್ ಆಫ್ ಫ್ಯಾನ್ಸ್. ಕೋಪ ಪ್ರೀತಿ ಇದ್ರೂ ಸಮೇತ ಕೋಪ ಪ್ರೀತಿ ಇದೆ ಒಳಗಡೆ, ಕೋಪ ಅನ್ನೋದು ಇನ್ನೂ ಭಯಂಕರವಾಗಿ ಇದೆ. ನೀವೇನಕ್ಕೆ ಅಂತ ಅಂದರೆ ಅವನ ಕೇರ್ ಮಾಡ್ದಂಗೆ ನಿಮ್ಮ ಲೈಫ್ ಏನೋ ನೀವು ನೋಡಿಕೊಂಡು ಹ್ಯಾಪಿ ಆಗಿ ನಿಮ್ಮ ಸ್ಟೆಪ್ಪನ್ನ ನೀವು ತಗೊಂಡು ಮೂವ್ ಆನ್ ಆಗ್ತಾ ಇದ್ದೀರಾ ಕೆಲವೊಬ್ಬರು. ಅದಕ್ಕೆ ನಿಮ್ಮ ಮೇಲೆ ಫಾಸ್ಟಾಗಿ ಆ್ಯಕ್ಷನ್ ತಗೋಬೇಕು ಅಂತ ತುಂಬ ಆ ಪರ್ಸನ್ನ ಅವರು ತುಂಬ ಕೋಪದಲ್ಲಿ ಇದ್ದಾರೆ. ಅದಕ್ಕೆ ಆ ಪರ್ಸನ್ಗೆ ಸ್ಟ್ರಕ್ ಎನರ್ಜಿದಲ್ಲಿ ಟವರ್ ಎನರ್ಜಿ ಏನೋ ಸಮಥಿಂಗ್ಸ್ ಸಡನ್ ಆಗಿ ಮೈಂಡ್ನ ಅನ್ನೋದನ್ನ ಡಿಸ್ಟರ್ಬ್ ಮಾಡ್ಕೊಂತ ಆ ಪರ್ಸನ್ ಯೋಚನೆಗಳಿಂದಾನೇ ಆ ಥರ ರೆಡಿ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಓಕೆನಮ್ಮ, ತುಂಬ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಕೊಡ್ರಿ. ತುಂಬ ಆ ಪರ್ಸನ್ ಕೋಪದಿಂದ ಬಂದರು, ಪ್ರೀತಿಯಿಂದ ಬಂದರು, ಮನೆಯಿಂದ ಬಂದರು, ಅಟ್ಲೀಸ್ಟ್ ಬರ್ತಾ ಇದ್ದಾರಲ್ಲ ಅದಕ್ಕಾದ್ರೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೇಬೇಕಾಗುತ್ತೆ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಬಂದಿದ್ದಾರೆ ಅಂತ ಅಂದರೆ ಪರ್ಸನ್ ಎಲ್ಲಾದರೂ ಹೋಗಲಿ, ಅಟ್ಲೀಸ್ಟ್ ನಿಮ್ಮ ಜೀವನ ನಿಮ್ಗೆ ಸಿಗುತ್ತೆ, ಕ್ಲಾರಿಟಿ ಅನ್ನೋದ್ರೂ ಸಿಗುತ್ತೆ ಅಲ್ಲಮ್ಮ. ಅದಕ್ಕೋಸ್ಕರನೇ ಹೇಳೋದು. ಓಕೆನಾ. ಮತ್ತೆ ನನ್ನ ವಿಡಿಯೋ ಅನ್ನೋದು ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹೈ ಬಟನ್ನ ಪ್ರೆಸ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿ, ಯಾರಿಗಾದ್ರೂ ಶೇರ್ ಮಾಡ್ಕೊಳ್ರಿ. ಇನ್ನೂ 10 ಮೆಂಬರ್ಸ್ಗೆ ನಾವು ಹೆಲ್ಪ್ ಮಾಡೋಣ. ನಮ್ಮ ಕೈ ಆಗೋ ಅಂಥ ಸಹಾಯ ಅನ್ನೋದು ನಾವು ಮಾಡಬೇಕು ಅಂತಂದರೆ ಒಂದು ಲೈಕು, ಒಂದು ಹೈಪು, ಒಂದು 10 ಜನಕ್ಕೆ ರೀಚ್ ಆಗೋ ಥರ ಮಾಡೋದಕ್ಕೆ ಮಾತ್ರನೇ ಆಗುತ್ತೆ. ಕೆಲವೊಬ್ಬರಂತೂ ಪಾಪ ಕಾಮೆಂಟ್ ಬಾಕ್ಸಲ್ಲಿ ಅದೇ ಲೆಕ್ಕ ಇದೇ ಲೆಕ್ಕ, ನನಗೆ ದಯವಿಟ್ಟು ಏನು ಅನ್ಕೋಬೇಡಿ, ನನಗೆ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಏನಕ್ಕೆ ನಂಬರ್ ಗೊತ್ತಿರಲ್ಲ, ಅದೊಂದು ಕಾರಣದಿಂದನೂ ನನಗೆ ಆ ಥರ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಲೈಕ್ ಕೊಡ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ಗೆ ಅನ್ನೋದು. ಓಕೆನಾ. ನಾನು ನೋಡಿ ನೀವು
ಸೆಂಡ್ ಮಾಡಿರೋ ಮೆಸೇಜ್ಗೆ ಲೈಕ್ ಕಂಪಲ್ಸರಿ ಮಾಡ್ತಾ ಇರ್ತೀನಿ, ರೆಡ್ ಬಟನ್ ಪ್ರೆಸ್ ಮಾಡ್ತಾ ಇರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಕೆಲವೊಂದು ಸಾರಿ ಮಾಡಿರಲ್ಲ, ಬಟ್ ಆಲ್ಮೋಸ್ಟ್ ನಾನು ನೋಡಿದಾಗ ಖಂಡಿತ ಮಾಡ್ತಾ ಇದ್ದೀನಿ ನಾನು. ಏನಕ್ಕೆ ಅಂತ ಅಂದರೆ ನೀವು ನನಗೆ ಬೂಸ್ಟಪ್ ಆದರೆ ನಾನು ನಿಮಗೆ ಬೂಸ್ಟಪ್ ಅಷ್ಟೇ, ಅದಕ್ಕೋಸ್ಕರ ಇದು ಮಾಡ್ಕೊಳ್ರಿ. ಇನ್ನು ನಾನು 111 ರೂಪೀಸ್ಗೆ 3 ಕ್ವಶನ್ಸ್ ಕೇಳ್ಬೋದು. ನಾನು ಇವಾಗ ಇನ್ನು ಸೆಕೆಂಡ್ ಆಗಿರೋದಕ್ಕೆ ಏಪ್ರಿಲ್ 2ವರೆಗೂ ಬ್ಯುಸಿ ಅಂತ ಹೇಳಿದೆ. ಎಕ್ಸಾಮ್ಸ್ ಇವತ್ತಿಗೆ ಕಂಪ್ಲೀಟ್ ಆಯಿತು 10th ಸ್ಟ್ಯಾಂಡರ್ಡ್ದು. ಸೊ ಫ್ರೀ ಆಗೇ ಇರ್ತೀನಿ. ರೀಡಿಂಗ್ಸ್ ಅನ್ನೋದನ್ನು ಅಷ್ಟೇ, ಫುಲ್ ರೀಡಿಂಗು ಬೇಗನೂ ಕೊಡ್ತೀನಿ. ಇನ್ನು ಲೇಟ್ ಏನು ಮಾಡೋದಕ್ಕಾಗಲ್ಲ, ಏನಕ್ಕೆ ಫ್ರೀ ಆಗಿ ಇರೋದು ಒಂದು ಕಾರಣದಿಂದ ರೀಡಿಂಗ್ಸ್ ಅನ್ನೋದು ನಿಮಗೆ ಬೇಗ ಸಿಗುತ್ತೆ. 555ಗೆ ನೀವು 3rd ಪರ್ಸನ್ ಸಿಚುವೇಶನಲ್ಲಿ ಇದ್ದೀವಿ ಅಂತಂದರೆ 555ಗೆ ತಗೊಳ್ರಿ ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತ ಅಂದರೆ ನಿಮಗೆ ಕ್ಲಾರಿಟಿ ಬಂದರೆ ನಿಮ್ಮ ಜೀವನ ಅನ್ನೋದು ನಿಮಗೆ ಸಿಗ್ಬಿಡುತ್ತೆ ಅಂತ ಒಂದು ಆಶೆ ಅಷ್ಟೇ, ಹೊತ್ತು ನನಗೇನಿಲ್ಲ. ಮತ್ತು ಪಶುಪತಿನಾಥ್ ಟ್ಯಾರೋಟ್ ತೆಲುಗು ಚಾನಲ್ಲೂ ನಮಗೆ ಇದೆ. ಇನ್ನು ಟ್ರಾನ್ಸ್ಲೇಟ್ ಟು ತೆಲುಗು ಅಕ್ಕ ಅಂತ ಹೇಳ್ತಾ ಇದ್ದೀರಾ. ಪಶುಪತಿನಾಥ್ ಟ್ಯಾರೋಟ್ ತೆಲುಗು ಚಾನಲ್ ಇವತ್ತು ಒಂದು ವಿಡಿಯೋ ಅನ್ನೋದು ಪೋಸ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಕನ್ನಡ ಚಾನಲಲ್ಲಿ. ದಯವಿಟ್ಟು ಯಾರಂತೂ ಲೈಕ್ ಮಾಡಿಲ್ಲೋ ತೆಲುಗು ಚಾನಲ್ಗೂ ಒಂದು ಲೈಕ್ ಮಾಡಿ. ಹೈಪ್ ಇಲ್ಲ ಬಟನ್, ಅದರಲ್ಲಿ ಲೈಕ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ರೀಚ್ ಆದರೆ ಅಟ್ಲೀಸ್ಟ್ ಒಂದು 200-300 ಮೆಂಬರ್ಸ್ಗೆ ರೀಚ್ ಆದರೆ ಮತ್ತೆ ಹೈಪ್ ಬಟನು ಈ ಥರ ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ತೆಲುಗು ಚಾನಲ್ಲು. ಈ ಥರನೇ ಕನ್ನಡದಲ್ಲಿ ಈ ಥರ ನಮಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಒಳ್ಳೆ ಹಾಗೆ ಹೇಳ್ತಾ ಇದ್ದೀರಕ್ಕ ಅಂತ ಸಪೋರ್ಟ್ ಕೊಡ್ತಾ ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಓಕೆನಾ? ಓಕೆ, ಬಾಯ್.